ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಭೀಮನ ಅಮಾವಾಸ್ಯೆ ಬ್ಲಾಗ್ ಆಗಿರುತ್ತೆ. ಇವತ್ತಿನ ದಿನಾನ ನಾನು ನಿಮ್ಮೆಲ್ಲರೊಂದಿಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವಾನ್. ಸೊ ಇವತ್ತು ಬೆಳಗ್ಗೆನೇ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಬ್ಬ ಇರೋದ್ರಿಂದ ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ಬೇಕು. ನೈಟು ದೇವ್ರ ಮನೆ ಕೆಲಸ ಅಂದರೆ ದೇವ್ರ ಸಾಮಾನು ಕೆಲಸ ಮಾತ್ರ ಆಗಿದೆ. ಮಿಕ್ಕಿದ್ದೆಲ್ಲ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ನಾಳೆ ಬೇರೆ ಶುಕ್ರವಾರ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಇವತ್ತೇ ಕ್ಲೀನ್ ಮಾಡಿಕೊಂಡು ನಾಳೆಯಿಂದ ಪೂಜೆ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಇವತ್ತೇ ಎಲ್ಲನೂ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಎಲ್ಲ ಒರೆಸ್ಕೊಂಡಿದ್ದಾಗಿದೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬೆಲ್ಲ ನೀಟಾಗಿ ಒರೆಸ್ಕೊಂಡು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಇಟ್ಕೊಂಡೆ. ನಮ್ಮ ಮನೇಲಿ ಇದು ರೂಟೀನ್. ಆ್ಯಕ್ಚುಲಿ ನೈಟೇ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಎಲ್ಲ ಕ್ಲೀನ್ ಆಯಿತು. ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿನೂ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಏನೋ ಒಂಥರ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ನಮಗೆ ಸಿಕ್ಕತ್ತೆ. ಹಾಗಾಗಿ ಈ ಥರ ಯಾವಾಗಲೂ ಅಷ್ಟೇ ಸ್ಟವ್ ಕ್ಲೀನ್ ಮಾಡಿದ್ಮೇಲೆ ಈ ಥರ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಳ್ತೀನಿ. ಇದೆಲ್ಲ ಆಯಿತು. ನೆಕ್ಸ್ಟು ಟಿಫನ್ನು ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಅದಕ್ಕೂ ಮುಂಚೆ ಸ್ವಲ್ಪ ಹಾಲು ಕಾಯೋಕ್ಕೆ ಇಟ್ಕೊಂಡ್ಬಿಡೋಣ ಅಂತೇಳಿ ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಂಡೆ. ಮಾರ್ನಿಂಗ್ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಏನಪ್ಪ ಟಿಫನ್ ಮಾಡೋದು ಡೈಲಿ ಅಂತ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಡೈಲಿ ಅದೇ ಟೆನ್ಷನ್ ನಮಗೆ, ಏನು ಮಾಡೋದು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ. ಹಾಗಾಗಿ ಇವತ್ತು ಸ್ವಲ್ಪ ಹುಣ್ಸೆಹಣ್ಣು ಗೊಜ್ಜನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಟಲಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಹುಣ್ಸೆಹಣ್ಣು ನೆನೆ ಹಾಕೊಂಬಿಡೋಣ ಅಂತ ಹುಣ್ಸೆಹಣ್ಣು ನೆನೆಸ್ಕೊಳ್ತಾ ಇದ್ದೀನಿ. ಇದು ಬಿಸಿನೀರಲ್ಲಿ ನೆನೆಸ್ಕೊಳ್ಳೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ, ರಸ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹುಣ್ಸೆಹಣ್ಣು ಬಿಸಿನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಅದು ನೆನೆಸಿಟ್ಟಾದಮೇಲೆ ಒಂದು ಗ್ಲಾಸಲ್ಲಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಡ್ರಿಂಕ್ ಕುಡಿತೀನಲ್ಲ, ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೈಲಿ ರುಬ್ಬಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಐಸ್ ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ಬಂದು ಬೂದುಗುಂಬಳಕಾಯಿ ಮತ್ತು ನೆಲ್ಲಿಕಾಯಿ ಕ್ಯೂಬ್ಸು ಮಾಡಿ ಇಟ್ಕೊಂಡಿರೋದು. ಆ ಕ್ಯೂಬ್ಸ್ನ ಹಾಕಿ ಅದು ಎಲ್ಲ ಕರಗಲಿ ಅಂತ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದೆಲ್ಲ ನೀಟಾಗಿ ಕರಗೋ ಅಷ್ಟರಲ್ಲಿ ನಾನು ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೇನು ಬೇಕು ಒಗ್ಗರಣೆಗೆ ಎಲ್ಲನೂ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಣ್ಣದಾಗಿ ಹಚ್ಕೋಬೇಕಾಗತ್ತೆ. ಸೊ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ ಎಲ್ಲ ಕರಗಿ ನೀಟಾಗಿ ರೆಡಿಯಾಗಿತ್ತು. ಸೊ ಅದನ್ನು ಅಷ್ಟರಲ್ಲಿ ನಾನು ಕುಟ್ಕೊಂಡ್ಬಿಡೋಣ, ಬಿಸಿ ಬಿಸಿ ಇರೋವಾಗಲೇ ಕುಟ್ಕೊಂಡ್ರೆ ಅದು ನಮಗೆ ಯೂಸು. ಸೊ ಹಾಗಾಗಿ ಇದನ್ನು ಕೂಡ ನಾನು ಕುಟ್ಕೋತಾ ಇದ್ದೀನಿ. ಕುಡ್ದಿದ್ದಾಯಿತು. ಸೊ ಅಷ್ಟರಲ್ಲಿ ಹಾಲು ಕೂಡ ಕಾದಿತ್ತು. ಅದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆಗೆ ನಾನಿಲ್ಲಿ ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ಬಾಣಲಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಅದು ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಕರಿಬೇವು, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಬೇಕು. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಸಣ್ಣದಾಗಿ ಹಚ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದ್ರ ರಸ ಮಾತ್ರ ಹಿಂಡಿ ಹಾಕೋಬೇಕಾಗತ್ತೆ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ವೆಯ್ಟ್ ಮಾಡಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರೋದ್ರಿಂದ, ಲಂಚ್ ಬಾಕ್ಸ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಆರಾಮಾಗಿ ತಿಂದ್ಕೊಳ್ತಾರೆ ಅಂತ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ.
ಆಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಹುಣ್ಸೆಹಣ್ಣು ಗೊಜ್ಜು ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು. ಗೊಜ್ಜು ರೆಡಿ ಆಯಿತು. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ವೈಟ್ ರೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ರೈಸ್ ನಾನು ಕಲಸಿ ಇಟ್ಕೊಳ್ತಾ ಇದ್ದೀನಿ. ಇದು ಗೊಜ್ಜು ಮಾಡಿ ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಿಕೊಂಡ್ರೆ ಆರಾಮಾಗಿ ಬಿಸಿ ಅನ್ನ ಮಾಡ್ಕೊಂಡು ಯಾವಾಗಾದ್ರೂ ಗೊಜ್ಜು ಮಿಕ್ಸ್ ಮಾಡಿಕೊಂಡು ತಿನ್ಕೋಬೋದು. ಏನೂ ಕೆಡಲ್ಲ. ಇದು ಒಂದು 15 ಡೇಸ್ ಇಟ್ಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದೆಲ್ಲ ರೆಡಿಯಾಗಿದೆ. ಈಗ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಂತೂ ಒಂದು ಹಾಕಿದ್ರೆ ಹೆಚ್ಚು, ಒಂದು ಹಾಕಿದ್ರೆ ಕಮ್ಮಿ. ಈ ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದರೆ ನಮಗೊಂಥರ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ವಿ ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆದಷ್ಟು ನೋಡಿ ಅವಳಿಗೇನು ಬೇಕು ಅಂತ ಯೋಚನೆ ಮಾಡಿ ಅವಳ ಬಾಕ್ಸ್ ಡೈಲಿ ನಾನು ಪ್ಯಾಕ್ ಮಾಡ್ತೀನಿ. ಹಾಗೂ ಒಂದೊಂದು ಸಲ ವಾಪಸ್ ಬಂದಿರತ್ತೆ ಬಾಕ್ಸು. ಅದೇ ಯೋಚನೆ ನನಗಂತೂ. ಹೇಗೆ ಹಾಕಿರ್ತೀನೋ ಒಂದೊಂದು ಸಲ ಫುಲ್ ಬಾಕ್ಸ್ ಹಾಗೇ ರಿಟರ್ನ್ ತೊಗೊಂಡು ಬಂದಿರ್ತಾಳೆ. ನೋಡಬೇಕು ಇವತ್ತೇನು ಮಾಡ್ತಾಳೆ ಗೊತ್ತಿಲ್ಲ. ಸೊ ಒಂದು ಬಾಕ್ಸ್ಗೆ ಕುಕ್ಕೀಸ್ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇವತ್ತು ನಾನು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅವಳದು 7:45 ವ್ಯಾನ್ ಬರೋದ್ರಿಂದ ನಾನು ಎಲ್ಲನೂ ಬೇಗನೆ ಪ್ರಿಪೇರ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿರಬೇಕು. ವ್ಯಾನವ್ರು ಬಂದು ಒಂದು ನಿಮಿಷನೂ ಕೂಡ ವೆಯ್ಟ್ ಮಾಡಲ್ಲ. ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿ ಅವಳನ್ನ ಕಳಿಸ್ದೆ. ನೆಕ್ಸ್ಟು ನನ್ನ ಮಗಳಿಗೆ ಏನು ಮಾಡ್ತೀನಿ ಅದು ನನ್ನ ಮಗನಿಗೆ ನಾನು ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸೋದಕ್ಕಾಗಲ್ಲ. ಸೊ ಅದಕ್ಕೆ ಅವನಿಗೆ ಸಪ್ರೇಟಾಗಿ ನಾನು ಮಖಾನ ಫ್ರೈ ಮಾಡಿದ್ದೆ. ಪ್ಲೇನ್ ಮಖಾನನ ರೋಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಗೀ ಮತ್ತು ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕಿ ಈ ಥರ ಕ್ರಿಸ್ಪಿ ಆಗೋ ಥರವರೆಗೂ ರೋಸ್ಟ್ ಮಾಡಿದ್ರೆ ಅವ್ನು ನೀಟಾಗಿ ತಿನ್ಕೊಂಡು ಬರ್ತಾನೆ. ಅದಕ್ಕೆ ಬಿಸ್ಕೆಟ್ಸ್ ಹಾಕಿ ಮಖಾನ ಕೂಡ ಹಾಕಿ ಇವತ್ತು ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ದೆ. ಅವನಿಗೆ ರೈಸ್ ಎಲ್ಲ ಹಾಕಿದ್ರೆ ಅವನು ತಿನ್ನಲ್ಲ ಇನ್ನು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿ ಕಳಿಸ್ಬೇಕು ಡೈಲಿ. ಸೊ ಇವನು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ. ಅವನು ಕೂಡ ಫುಲ್ಲು ರೆಡಿಯಾಗಿ ಏನೇನು ಶೂಸ್ ಹಾಕ್ಕೊಳ್ಳೋಕ್ಕೆ ಅಂತ ಹೊರಟ. ಅವನು ಕೂಡ ಬಿಟ್ಟು ಬಂದೆ. ಭೀಮ್ ಅಮಾವಾಸ್ಯೆ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ವಿಶೇಷ ಇವತ್ತು ನನ್ನ ಹಸ್ಬೆಂಡ್ ಮನೇಲಿಲ್ಲ, ಅದೇ ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ದೀನಿ. ಭೀಮ್ ಅಮಾವಾಸ್ಯೆಗೆ ನನ್ನ ಗಂಡನೇ ಮನೆಯಲ್ಲಿಲ್ಲ. ಸೊ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ಕೆಲಸದ ಮೇಲೆ ಹೈದ್ರಾಬಾದ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರು ಇಲ್ದಲೇ ಇವತ್ತು ಪೂಜೆ ಮಾಡಬೇಕು. ಬೇಜಾರಿದೆ ಖಂಡಿತವಾಗ್ಲೂ, ಆದರೆ ಏನು ಮಾಡೋದು, ಕೆಲಸ ಅಲ್ವಾ. ಸೊ ಹಾಗಾಗಿ ಸುಮ್ಮನೆ ಇದ್ದೀನಿ. ಸೊ ಈಗ ನೆನ್ನೆ ನೈಟೇ ಪೂಜೆ ಮಾಡೋದಕ್ಕೆ ಅಂತ ನೆನ್ನೆ ನೈಟೇ ನಮ್ಮ ಅತ್ತೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದಾರೆ. ಈಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಸೊ ಬನ್ನಿ, ಒಂದೊಂದೇ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಬೇಕು. ಆಯ್ತಾ? ನಮ್ಮ ಲಡ್ಡುಗೆ ಕೂಡ ಸ್ನಾನ ಮಾಡಿಸಿದ್ದೆ. ಸೊ ಸ್ನಾನ ಎಲ್ಲ ಮುಗೀತು. ಸೊ ನೋಡಿ, ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ದೇವ್ರ ಮನೆಯೆಲ್ಲ ಎಲ್ಲ ಹೊರಗಡೆ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು. ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರ ಮನೆಯೆಲ್ಲ ಉಜ್ಜಿ ತೊಳೆದು ಇವತ್ತು ನಾನು ಪೂಜೆ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ.
ಇಲ್ಲಿ ನಾನು ದೇವ್ರಿಗೆ ಬೊಟ್ಟಿಟ್ಕೊಳ್ಳೋಕ್ಕೆ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಶ್ರೀಗಂಧ ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಬರೀ ಅರಿಶಿನ ಮಿಕ್ಸ್ ಮಾಡಲ್ಲ, ಅದ್ರ ಜೊತೆ ಶ್ರೀಗಂಧನ ಮಿಕ್ಸ್ ಮಾಡಿಯೇ ನಾವು ದೇವ್ರಿಗೆ ಬೊಟ್ಟನ್ನು ಇಡುವಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಪೇಸ್ಟ್ ರೆಡಿ ಆಗುತ್ತೆ. ಸೊ ಇವಾಗ ಒಂದೊಂದಾಗಿ ನಾನು ಎಲ್ಲ ಫೋಟೋಗೂ ಬೊಟ್ಟನ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಳಶದ ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಸ್ವಲ್ಪ ಒಂದು ಬಿಡಿ ಹೂವು ಯಾವುದಾದ್ರು ಬಿಡಿ ಹೂವು ಹಾಕ್ಕೊಂಡಿದ್ದೀನಿ. ಆ ಕಳಶದ ಒಳಗಡೆ ನೀರು, ಅದಕ್ಕೆ ₹1 ಕಾಯಿನ್
ಅರಿಶಿನ ಕುಂಕುಮ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ವಿಳೆದೆಲೆ 5 ವಿಳೆದೆಲೆನ ಜೋಡಿಸ್ಕೊತಾ ಇದ್ದೀನಿ. ಯಾವತ್ತೂ ವಿಳೆದೆಲೆನ ಪ್ಲೇನಾಗಿ ಬಿಡಬಾರ್ದು, ಅದ್ರ ತುದಿಗೆ ಅರಿಶಿನ ಕುಂಕುಮನ ಇಡಲೇಬೇಕು. ಸೊ ನಾನಿಲ್ಲಿ ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಮನೇಲಿ ಬೆಳ್ಳಿ ವಿಳೆದೆಲೆ ಇದೆ, ಅದನ್ನು ಕೂಡ ಇಟ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಇಟ್ಕೊಂಡು ನಾನು ಕಲಶನ ರೆಡಿ ಮಾಡಿದೆ. ಈಗ ನಾನೇನು ಕಾಯಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಇಟ್ಕೊತಾ ಇದ್ದೀನಿ. ಕಾಯಿ ಇಟ್ಕೊಂಡಾದ್ಮೇಲೆ ತಾಳಿ ಸರನ ನಾನು ಅರಿಶಿನ ಕುಂಕುಮ ಇಟ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇಷ್ಟೆಲ್ಲ ಆದರೆ ಕಲಶ ರೆಡಿ ಆಗುತ್ತೆ. ಬಾಬಾನೂ ವಾಶ್ ಮಾಡಿರಲಿಲ್ಲ, ಅದನ್ನು ವಾಶ್ ಮಾಡಿ, ರಾಘವೇಂದ್ರ ಸ್ವಾಮಿನೂ ವಾಶ್ ಮಾಡಿರಲಿಲ್ಲ, ಎರಡನ್ನೂ ವಾಶ್ ಮಾಡಿ ತೊಗೊಂಬಂದು ಇಟ್ಕೊಂಡು ಈಗ ನೋಡಿ ಫೈನಲಿ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೆಲ್ಲ ಆಯಿತು. ಈಗ ಹೂವು ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆದೆಲ್ಲ ಮುಗೀತು. ಸೊ ನೆಕ್ಸ್ಟು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡ್ಬಿಡೋಣ ಅಂತ ಈಗ ಹೊರಗಡೆ ಬಂದಿದ್ದೀನಿ. ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ನಾನು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ರಂಗೋಲಿ ಹಾಕ್ಕೊಂಡಿದ್ದಾಯಿತು. ನೋಡಿ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಸೊ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನೆನಪಾಯಿತು ಮೇಲೆ ಇವತ್ತು ಹೂ ಕಿತ್ಕೊಂಡೇ ಬಂದಿಲ್ವಲ್ಲ ಅಂತ. ಸೊ ಹಾಗಾಗಿ ಮೇಲೆ ಹೋದೆ, ನೋಡಿದ್ರೆ ಎಷ್ಟೊಂದು ಹೂವು ಅರಳಿತ್ತು. ಇವತ್ತು ರೋಸೇ 4 ರೋಸ್ ಅರಳಿತ್ತು. ಎಲ್ಲ ಕಿತ್ಕೊಂಡು ತೊಗೊಂಡು ಬಂದೆ. ಕನಕಾಂಬ್ರನೂ ಬಿಟ್ಟಿತ್ತು, ರೋಸ್ 4 ಬಿಟ್ಟಿತ್ತು, ಒಂದಿನ್ನೂ ಮೊಗ್ಗಾಗಿತ್ತು. ಆಮೇಲೆ ಮಲ್ಲಿಗೆ ಹೂವು ಬಿಟ್ಟಿತ್ತು, ಆಮೇಲೆ ಕಣಗ್ಲು, ಪಾರಿಜಾತ, ಇಷ್ಟು ಹೂವಿತ್ತು. ನಾವು ಎಷ್ಟೇ ಹೊರಗಡೆಯಿಂದ ತೊಗೊಂಬಂದು ದೇವ್ರಿಗೆ ಹಾಕಿದ್ರೂ ಕೂಡ ನಾವು ಬೆಳೆಸಿದಂಥ ಒಂದೇ ಒಂದು ಹೂ ದೇವ್ರಿಗೆ ಇಟ್ರೂ ನಮಗೆ ತುಂಬ ಖುಷಿ ಆಗುತ್ತೆ. ನೋಡಿ ಇವತ್ತು ಕಂಪ್ಲೀಟಾಗಿ ಇಷ್ಟು ಹೂ ಸಿಕ್ತು. ಎಲ್ಲ ತೊಗೊಂಬಂದು ದೇವ್ರಿಗೆ ಮುಡಿಸ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ಸೊ ಎಲ್ಲ ಆಯಿತು, ಹೂವೆಲ್ಲ ಇಟ್ಕೊಂಡು ನಾನು ದೀಪ ಅಂಟಿಸ್ಕೊಂಡ್ಬಿಡೋಣ ಅಂಥೇಳಿ ದೀಪನ ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಕಂಪ್ಲೀಟಾಗಿ ಈ ಥರ ಮಾಡಿ ಮುಗಿಸ್ಕೊಂಡೆ. ನಮ್ಮ ಮನೇಲಿ ದೇವ್ರ ಮನೆ ಸಾಮಾನು ತೊಳೆದು ಕ್ಲೀನ್ ಮಾಡಬೇಕಂದ್ರೆ ಇಷ್ಟೊತ್ತಾಗತ್ತೆ. ಸೊ ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ.
ನೈವೇದ್ಯಕ್ಕೆ ನಾನಿವತ್ತು ಗೋಧಿ ಪೊಂಗಲ್ ಮಾಡಿದ್ದೆ, ಗೋಧಿ ನುಚ್ಚಿನ ಪೊಂಗಲು. ಮತ್ತು ಟಿಫನ್ಗೆ ನೋಡಿದ್ರಲ್ಲ ಹುಣ್ಸೆಹಣ್ಣು ಗೊಜ್ಜನ್ನು ಮಾಡಿದ್ದೆ. ಸೊ ಎರಡನ್ನೂ ಹಾಕ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಾದ್ಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಂಬಂದು ಮಲಗಿಸಿದ್ದೆ. ಇನ್ನೇನು ಎಬ್ರೋಸೋ ಟೈಮ್ ಆಗಿತ್ತು, ಸಂಜೆ ಈವ್ನಿಂಗ್ ಆಗಿತ್ತಲ್ಲ. ಸೊ ಸೀಬೆಹಣ್ಣಿತ್ತು, ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ತಿಂದ್ಕೊಂಡೆ. ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ದು ಬಂದರು. ಅವ್ರಿಗೂ ಕೂಡ ಹಾಲು ಕೊಟ್ಟು ಹೋಮ್ವರ್ಕ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡೋಗಿ ಹೋಮ್ವರ್ಕ್ ಎಲ್ಲ ಮಾಡಿಸ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಮೀ.